ಓಕೆ, ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಪಾರ್ಟ್ ಸಿ ಅಲ್ಲಿ 6 ಮಾರ್ಕ್ಸ್ಗೆ ಕ್ವಶನ್ ನಂಬರ್ 22nd. Anil and Sunil are partner in a firm. Anil drawings for the year 2024-25 are given under 5,000 on 1/4/2024, 8,000 on 30th 6 2024, 3,000 on 1/12/2024, and 2,000 on 31st 3 2025. Calculate the interest on drawings of Anil. Drawings at 10% per annum. Interest on drawings ಎಷ್ಟು ಪರ್ಸೆಂಟೇಜ್ ಹೇಳಿದ್ದಾರೆ? 10% per annum. For the year ending 31st March 2025 under ಯಾವ ಮೆಥಡ್ ಹೇಳಿದ್ದಾರೆ? ಪ್ರಾಡಕ್ಟ್ ಮೆಥಡ್ ಹೇಳಿದ್ದಾರೆ. ಓಕೆ, ಪ್ರಾಡಕ್ಟ್ ಮೆಥಡ್ ಹೇಳಿದಾಗ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಈ ಟೇಬಲ್ನ ರೆಕಾರ್ಡ್ ಮಾಡ್ಕೊಳ್ಳಿ. ಡೇಟ್, ಅಮೌಂಟ್, ಔಟ್ಸ್ಟ್ಯಾಂಡಿಂಗ್ ಮಂತ್, ದೆನ್ ಪ್ರಾಡಕ್ಟ್. ಓಕೆ, ಡೇಟ್ ಏನು ಕೊಟ್ಟಿದ್ದಾರೆ ಅದನ್ನು ಎಂಟ್ರಿ ಮಾಡ್ಕೊಂಡಿದ್ದೀವಿ. 1/4/2024, 30th 6 2024, 1/12/24 and 31st 3 2024. ನೆಕ್ಸ್ಟ್ ಕಾಲಮ್ ಅಮೌಂಟ್. ಸೊ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಮೌಂಟ್ ಬರ್ಕೊಂಡಿದ್ದೀವಿ. 5,000, 8,000, 3,000 and 2,000. ಓಕೆ, ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ 1/4/2024 ಇಂದ 1/4/2024 ಇಂದ 31st 3 2025 ವರೆಗೂ ಎಷ್ಟು ಮಂತ್ ಆಗುತ್ತೆ? ಸೊ 1/4, 4, 5, 6, 7, 8, 9, 10, 11, 12. Then January, February and March. ಸೊ ಟೋಟಲ್ ಆಗಿ 12 ಮಂತ್ಸ್ ಆಗುತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಇಸ್ 12. ಫಸ್ಟ್ ಒನ್ ಇಯರ್. ಓಕೆ, ನೆಕ್ಸ್ಟ್ ಇಸ್ ಸೆಕೆಂಡ್ ಡೇಟ್ ಇಸ್ 30th 6 2024. 30th 6 ಅಂತ ಇದೆ ಅಂದರೆ 6 ಮಂತ್ಸ್ನ ಬಿಟ್ಬಿಡಿ, 7th ಮಂತಿಂದ ಕೌಂಟ್ ಮಾಡಿ. 7, 8, 9, 10, 11, 12, January, February, March. ಸೊ ಟೋಟಲ್ ಆಗಿ 9 ಮಂತ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡೇಟ್ ಇಸ್ 1/12/2024. 1 ಇರೋದ್ರಿಂದ ಆ ಮಂತ್ ಕೌಂಟ್ ಆಗುತ್ತೆ. ಸೊ 12th January, February, March. ಸೊ ಟೋಟಲಿ 4 months. Okay, next the last one 31st March 2025 and end date ಇರೋದು 31st March 2025 ಆಗಿರೋದ್ರಿಂದ ಇಲ್ಲಿ ಯಾವುದೇ ಮಂತ್ ಕೌಂಟ್ ಆಗಲ್ಲ. ಸೊ ನೆಕ್ಸ್ಟ್ ಇಸ್ ಮಲ್ಟಿಪ್ಲೈ ಮಾಡೋಣ. ಸೊ 5,000 into 12, 60,000. next 8,000 into 9, 72,000. 72,000. Next 3,000 into 4, 3,000 into 4 is 12,000. 12,000 and the last 2,000 into 0. The answer will be 0 only. So next step ನಾವು ಈ ಪ್ರಾಡಕ್ಟ್ ನ ಟೋಟಲ್ ಮಾಡ್ಕೊಳ್ಳೋಣ. 60,000, 72,000, 12,000. So total is 1,44,000. 1,44,000. So ಈಗ interest on drawings ನ ಫೈಂಡ್ ಔಟ್ ಮಾಡೋಣ. Interest on drawings equals total product into rate by 100, totally by 100 into 1 divided by 12. ಇದು ಫಾರ್ಮುಲಾ. ಸೊ ಟೋಟಲ್ ಪ್ರಾಡಕ್ಟ್ ಸೊ ಎಷ್ಟು ಬಂದಿದೆ? ಸೊ ಫೈಂಡ್ ಔಟ್ ಮಾಡಿದ್ವಿ. 1,44,000 ಇಂಟು ರೇಟ್ ಅಂತ ಹೇಳ್ತಾ ಇದ್ದಾರೆ. ರೇಟ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? 10% ಕೊಟ್ಟಿದ್ದಾರೆ. 10 divided by 100 into ಫಾರ್ಮುಲಾ ಪ್ರಕಾರ 1 divided by 12 is a common. Okay, 1,44,000 into 10 divided by 100 into 1 by 12 calculate ಮಾಡಿದ್ರೆ ಸೊ ಬರುವಂತ ಆನ್ಸರ್ 1,200. 1,200 in highlight. So interest on drawings is 1,200.